ಏನಮ್ಮ? ನಿನ್ನ ಹೆಂಡತಿಗೆ ನಮ್ಮ ಮೇಲೆ ಸ್ವಲ್ಪನೂ ಗೌರವ ಇಲ್ಲ ಕಣ. ಯಾಕಮ್ಮ? ಏನ್ ಮಾಡಿದ್ಲವಳು? ನಾವು ಅವಳ ಬಗ್ಗೆ ಕೇರ್ ತಗೊಳೋದು, ಅವಳು ನಮ್ಮನ್ನು ಕೇರ್ಲೆಸ್ ಮಾಡೋದು. ಅತ್ತೆ, ನಾನೇ ಆ ವಿಷಯದಲ್ಲಿ ಕೇರ್ಲೆಸ್ ಮಾಡಿದೆ. ಮಾತ್ರೆ ವಿಷಯದಲ್ಲಿ ಅಲ್ಲ, ನಾನ್ ಮಾತ್ರೆ ಕೊಡಕ್ ಬಂದೆ, ನೀನು ಮಾತ್ರೆನ ತಿಂಡಿ ತಿಂದ್ಮೇಲೆ ತಗೊಂತೀನಿ ಅಂದೆ. ಆಮೇಲೆ ನೋಡಿದ್ರೆ ಅದು ನೆಲದ ಮೇಲೆ ಬಿದ್ದಿದೆ. ಅದ ತಗೋಬೇಕು ಅಂತ ಟೇಬಲ್ ಮೇಲೆ ಇಟ್ಟಿದ್ದೆ, ಆಮೇಲೆ ನೋಡಿದ್ರೆ ಅದು ಅಲ್ಲಿರ್ಲಿಲ್ಲ. ಹುಡುಕಿ ಹುಡುಕಿ ಸುಮ್ಮನಾದೆ. ಹೌದೌದು, ಸಿಕ್ಲಿಲ್ಲ ಅಂದ್ರೆ ಅತ್ತೆ ಅಲ್ಲಿ ಇಟ್ಟಿದ್ ಮಾತ್ರೆ ಕಾಣ್ತಾ ಇಲ್ಲ, ಬೇರೆ ಮಾತ್ರೆ ಕೊಡಿ ಅಂದಿದ್ರೆ ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ನ. ಆಮೇಲೆ ಕೇಳೋಣ ಅನ್ಕೊಂಡೆ. ಎಲ್ಲಿ ಕೇಳ್ದೆ? ಅದನ್ನ ಮರ್ತ್ಬಿಟ್ಟು ಬಂದಿಲ್ಲಿ ನಿನ್ ಗಂಡನ ಜೊತೆ ಕೂತಿದೀಯ. ನನಗೆ ಈ ತರ ನೆಗ್ಲೆಕ್ಟ್ ಮಾಡೋಣ ಕಂಡ್ರೆ ತುಂಬಾ ಕೋಪ ಬರುತ್ತೆ. ಸರಿನಮ್ಮ, ಇನ್ಮೇಲೆ ಹಾಗಾಗಲ್ಲ. ಮಾತ್ರೆ ಕೊಟ್ಟ ತಕ್ಷಣ ಅವಳು ಮಾತ್ರೆ ನುಂಗ್ತಾಳೆ. ಏ ಅಪೂರ್ವ, ಇನ್ಮೇಲೆ ಅಮ್ಮ ಕೊಟ್ಟಿರೋ ಮಾತ್ರೆನ ಸುಮ್ಮನೆ ನುಂಗ್ಬಿಡು. ಸರಿ, ಇನ್ಮೇಲೆ ಅವ್ರು ಏನೇ ಕೊಟ್ಟರು ನಾನು ನುಂಗ್ಬಿಡ್ತೀನಿ. ಅದು ವಿಷ ಆದ್ರೂ ಪರವಾಗಿಲ್ಲ. ಏ ಅಪೂರ್ವ, ನಾನೇಕೆ ನಿಂಗೆ ವಿಷದ ಮಾತ್ರೆ ಕೊಡ್ಲಿ? ನೋಡು, ಈಗೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅಯ್ಯೋ ಅತ್ತೆ, ಸುಮ್ಮನೆ ಮಾತು ಕೇಳಿದೆ. ನೀವ್ಯಾಕಷ್ಟು ಕೋಪ ಮಾಡ್ಕೊಳ್ತೀರಾ? ನೀವೇನು ನನಗೆ ನಿಜವಾಗ್ಲೂ ವಿಷ ಕೊಟ್ಬಿಡ್ತೀರಾ? ನಾವ್ಯಾಕಮ್ಮ ವಿಷ ಕೊಡ್ಬೇಕು ನಿನ್ಗೆ? ನೀನ್ ಹೊಟ್ಟೆಲಿ ಬೆಳೀತಾ ಇರೋದು ನಮ್ಮ ವಂಶದ ಕುಡಿ. ಅದನ್ನ ಆರೈಕೆ ಮಾಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಸರಿನಪ್ಪ, ನಮಗೆ ಹುಟ್ಟೋ ಮಗುಗೆ ನೀವಿಬ್ರು ಆರೈಕೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಹೇಳಿ? ಇನ್ಮೇಲೆ ಅಪೂರ್ವ ನೀನು ಹೇಳಿದ ಹಾಗೆ ಕೇಳ್ತಾಳೆ. ಕುಡಿ ಅಂದರೆ ಕುಡಿತಾಳೆ, ತಿನ್ನು ಅಂದರೆ ತಿಂತಾಳೆ. ಅಲ್ವಾ ಪರ್ವ? ಹೌದು. ಇನ್ಮೇಲೆ ನಾನೇನು ಬೇಡ ಅನ್ನೋ. ಸರಿ, ಹಾಗಾದ್ರೆ ನಾನು ಹೋಗಿ ಮಾತ್ರೆ ತಗೊಂಡ್ಬರ್ತೀನಿ. ಅದು ನಾನು ನನ್ನ ಎದುರುಗಡೆ ನುಂಗ್ಬೇಕು. ಏ ಶತಮಾನದ ಮಾದರಿ ನಾಡ್ಗಳು, ಮೋಡಲ್ ಲೇಡೀಸ್. ನಾನು ಇಲ್ಲಿಗೆ ಹೊಸದಾಗಿ ಬಂದೆ, ಅದು ಪರದೇಶದಿಂದ ಬಂದೆ. ನನಗೇನು ಗೊತ್ತಾಗಲ್ಲ ಅಂತ ನನಗೆ ಎಗೇನ್ಸ್ಟ್ ಆಗಿ ಮಾತಾಡ್ತಾ ಇದ್ರಿ. ಹಿಂಗ್ ಮಾತಾಡಿ, ಕಮಾನ್ ಮಾತಾಡಿ ಮೇಡಮ್. ಅದು ಸುಮ್ಮನೆ ಇರಲೇಬೇಕು. ಯಾಕೆಂದ್ರೆ ಸೂರ್ಯ ಪ್ರಕಾಶ್ ಬಂದ್ಮೇಲೆ ನನ್ನನ್ನ ಹಾಗೆ ಮಾಡ್ಬಿಡ್ಬಹುದು, ಹೀಗೆ ಮಾಡ್ಬಿಡ್ಬಹುದು, ನನ್ನನ್ನ ಇಲ್ಲಿಂದಾನೇ ಓಡಿಸ್ಬಿಡ್ಬಹುದು. ನೀನಲ್ಲ ಈ ಕಂಪನಿಗೆ ಬಾಸು, ನಮ್ಮ ಸೂರ್ಯ ಪ್ರಕಾಶೇ ಈ ಕಂಪನಿಗೆ ಬಾಸು ಅಂತ ಹೇಳ್ತಾ ಇದ್ರೆ ಈಗ ಸೂರ್ಯ ಪ್ರಕಾಶ್ ಬಂದಾಯ್ತು. ಸೂರ್ಯ ಪ್ರಕಾಶ್ ಬಂದ್ಮೇಲೆ ಏನಾಯ್ತು? ಸೂರ್ಯ ಪ್ರಕಾಶ್ ಕೂಡ ನನಗೆ ಅಸಿಸ್ಟೆಂಟ್, ಐ ಮೀನ್
ನನ್ನ ಅಂಡರ್ ನಿಮ್ಮ ಬಾಸ್ಗೆ ಈಗ ನಾನು ಬಾಸು ಅಂತ ಕನ್ಫರ್ಮ್ ಆಯ್ತಾ? ಈಗಲೂ ಸೂರ್ಯಪ್ರಕಾಶ್ ಹತ್ರ ಹೋಗಿ ನನ್ನ ವಿರುದ್ಧ ಕಂಪ್ಲೇಂಟ್ ಮಾಡ್ತೀರಾ? Tell me, come on. Tell me, come on. ನನ್ನನ್ನ ಓಡಿಸ್ತೀರಾ? ಇಲ್ಲ ಮೇಡಮ್, ನಿಮ್ಮ ವಿರುದ್ಧ ನಾನು ಯಾವ ಕಂಪ್ಲೇಂಟ್ನೂ ಮಾಡೋದಿಲ್ಲ. ವಾಸಂತಿ ಅವತ್ತೇನೋ ಗೊತ್ತಾಗದೆ ನಿಮ್ಮ ಹತ್ರ ಹಾಗೆ ಮಾತಾಡ್ಬಿಟ್ಲು. ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇದು ಕಣೆ, ಇದು ಕೋಳಿ ಬದುಕೋ ಲಕ್ಷಣ. ಜಾಣಿ ಕಣೆ ನೀನು. ಸಮಯಕ್ಕೆ ತಕ್ಕಂತೆ ಬದಲಾಗ್ಬಿಡ್ತೀಯಲ್ಲ, ಅದಕ್ಕೆ ನೀನು ಎಷ್ಟು ಬೇಗ ಮ್ಯಾನೇಜರ್ ಆಗಿರೋದು. I like it. ಸೂರ್ಯಪ್ರಕಾಶೇ ನನ್ನನ್ನ ಬಾಸು ಅಂತ ಒಪ್ಕೊಂಡ್ಮೇಲೆ ಪಾಪ ನೀವು ನನ್ನ ಅಸಿಸ್ಟೆಂಟ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೇನಾದ್ರೂ ಮಾಡಿದ್ರೆ ಸೂರ್ಯಪ್ರಕಾಶೇ ಈ ಕಂಪನಿನಲ್ಲಿ ಇರೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ಈ ಇಡೀ ಕಂಪನಿಯ ರಿಮೋಟು ಈಗ ನನ್ನ ಕೈಯಲ್ಲಿದೆ. ನಾನು ಇದನ್ನ ಆನ್ ಮಾಡಿದ್ರೆ ಶೋ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ. ಎಲ್ಲ ನನ್ನ ಕೈಯಲ್ಲಿದೆ. ನಾನು ಪಟ ಹಾರಿಸ್ತಾ ಇದ್ದೀನಿ, ಗಾಳಿ ಪಟ ಹಾರಿಸ್ತಾ ಇದ್ದೀನಿ. ಅದನ್ನ ಒಂದೇ ಒಂದ್ಸಲ ಬಿಟ್ಟೆ ಅಂದ್ರೆ ಬೇಕಾಪಾಲ ಹೋಗ್ಬಿಡುತ್ತೆ. ಐ ಮೀನ್ ನೀನು ನನ್ನ ಕಂಪನಿ ಎಲ್ಲ ಹಾಡ್ತಾ ಇರ್ತೀರ. ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಗೊತ್ತಾದ್ಮೇಲೆ ನನಗೆ ಸಲ್ಯೂಟ್ ಹೊಡ್ಕೊಂಡು ನನಗೆ ಎಗೇನ್ಸ್ಟ್ ಆಗಿ ಮಾತಾಡದೆ ಬಾಲನ ಮುದುರ್ಕೊಂಡು ಎಲ್ಲೇ ಇರಬೇಕಾಗತ್ತೆ. ಅದರ್ವೈಸ್ ಏನಾಗತ್ತೆ ಅಂತ ಗೊತ್ತಲ್ಲ. ಗೊತ್ತು ಮೇಡಮ್. ಓಕೆ, you both get out. Okay madam. Get out, I say. ಕೋಳಿಗಳು, ನಾಟಿ ಕೋಳಿಗಳು, ಇಂಡಿಯನ್ ಇಂಟ್ರೆಸ್ಟಿಂಗ್ ನಾಟಿ ಕೋಳಿಗಳು. ಅಮೃತ,
ಬಾಸ್ ವಾಪಸ್ ಬಂದ್ಮೇಲೆ ಆ ಬಿಂದು ಕೊಬ್ಬು ದುರಹಂಕಾರ ಕಡಿಮೆ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ದೀವಿ. ಆದ್ರೆ ಈಗ ನೋಡಿದ್ರೆ ಏನೇನೋ ಆಗ್ತದೆ. ಮೊದ್ಲೆಲ್ಲ ಆ ಬಿಂದು ಏನಾದ್ರು ಹೇಳಿದ್ರೆ ನೀನ್ ಅವಳನ್ನ ಅಪೋಸ್ ಮಾಡ್ತಿದ್ದೆ. ಆದ್ರೆ ಈಗ ಅವಳು ಏನೇ ಮಾತಾಡ್ಲಿ ಕಿರ್ಚಾಡ್ಲಿ ಸುಮ್ಮನೆ ಇರ್ತೀಯ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣೆ. ಪ್ಲೀಸ್ ಅಟ್ಲೀಸ್ಟ್ ಏನ್ ನಡೀತಿದೆ ಅನ್ನೋದನ್ನ ನನಗೆ ಕ್ಲಿಯರ್ ಆಗಿ ಹೇಳ್ಬಿಡು. ವಾಸಂತಿ, ನಮ್ ಬಾಸ್ ಸೂರ್ಯಪ್ರಕಾಶ್ ಅವರು ಬಿಂದುನೇ ನಮ್ ಕಂಪನಿ ಬಾಸ್ ಮಾಡಿ ಅವ್ರು ಕೂಡ ಅವಳ ಕೈ ಕೆಳಗಡೆನೆ ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಮೃತ, ಏನೇ ಹೇಳ್ತಿದ್ಯಾ ನೀನು? ಬಾಸು ಕಂಪನಿನ ಅಷ್ಟು ದೊಡ್ಡದಾಗಿ ಬೆಳೆಸಿ ಈಗ ಮಂಗನ್ ಕೈಲಿ ಮಾಣಿಕ್ಯ ಕೊಟ್ರು ಅನ್ನೋ ಹಾಗೆ ಕಂಪನಿನ ಅವಳಿಗೆ ವಹಿಸ್ತಿದಾರ. ಅವ್ರು ನನ್ನನ್ನ ಕರೆಸಿ ಈ ವಿಷಯ ಮಾತಾಡಿದಾಗ ನಾನ್ ಕೂಡ ಅವ್ರ ಹತ್ರ ಇದೇ ಮಾತನ್ನ ಹೇಳ್ದೆ. ಆದ್ರೆ ಅವರು ಈ ಕಂಪನಿ ಬಿಂದು ಅಪ್ಪಂದು, ಬಿಂದು ಬಂದು ನಾನು ಚೀಫ್ ಆಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಹೆಸರಿಗೆ ಮಾತ್ರ ಅವಳು ಬಾಸ್ ಆಗಿರ್ತಾಳೆ, ಮಿಕ್ಕ ಎಲ್ಲ ವ್ಯವಹಾರನೂ ನಾನೇ ನೋಡ್ಕೊಳ್ತೀನಿ. ಆದ್ರೆ ಅವಳಿಂದ ನಿಮಗೆ ಯಾವ ಪ್ರಾಬ್ಲಮ್ ಬರಲ್ಲ ಅಂತ ನನಗೆ ಸಮಾಧಾನ ಹೇಳಿದ್ರು. ಮುಂದೆ ತುಂಬಾನೇ ಕಷ್ಟ ಆಗುತ್ತೆ ಅಮೃತ. ನೀನ್ ಯಾಕೆ ಆಕಾಶ ತಲೆ ಮೇಲೆ ಬಿದ್ದವ್ರ ತರ ಹೀಗೆ ಕೂತ್ಕೊಂಡ್ಬಿಟ್ಟೆ? ಮೊದ್ಲೇ ಆ ಬಿಂದುಗೆ ನನ್ನ ಕಂಡ್ರೆ ಆಗಲ್ಲ. ಅವತ್ತು ನನ್ನನ್ನ ಕೆಲಸದಿಂದ ತೆಗೆದು ಹಾಕಲು. ಆಗ ನಿನ್ನಿಂದ ಮತ್ತೆ ಬಾಸ್ ತಾಯಿಯಿಂದ ನನ್ನ ಕೆಲಸ ಮುಗಿಸ್ಕೋಬೇಕಾಯ್ತು. ಆ ಸಿಟ್ಟು ಅವಳಿಗೆ ನನ್ನ ಮೇಲೆ ಇದ್ದೇ ಇರುತ್ತಲ್ವಾ? ಇನ್ನು ಅವಳು ಯಾವ ರೀತಿನಲ್ಲಿ ಬೇಕಾದ್ರೂ ನನ್ನ ವಿರುದ್ಧ ಸೇಟ್ ತೀರಿಸ್ಕೋಬೋದಲ್ವೇನೆ? ವಾಸಂತಿ, ಬರೀ ನಿನ್ನ ವಿರುದ್ಧ ನನ್ನ ವಿರುದ್ಧ ಮಾತ್ರ ಅಲ್ಲ, ಅವಳಿಗೆ ನಮ್ಮ ಸ್ಟಾಫ್ ಎಲ್ಲರ ವಿರುದ್ಧನೂ ಕೋಪ ಇದೆ. ಬಿಂದು ಸೂರ್ಯಪ್ರಕಾಶನ್ನೇ ನಮ್ ವಿರುದ್ಧ ಆಯುಧ ಮಾಡ್ಕೊತಾಳೋ ಅಥವಾ ಅವರೇ ನಮಗ ಆಯುಧ ಹಾಕ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಪ್ರಾಬ್ಲಮ್ ಅಂತೂ ಶುರುವಾಗಿದೆ. ಏನ್ರಿ ಇದು? ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿಗೆ ನಮಾಜ್ ಕೂತಿದ್ದೀರಾ? ಅಯ್ಯೋ, ಅದು ಮನೆ ಬಾಗಿಲು ತೆಕ್ಕೊಂಡು ಆ ಸಾರ್ಗಾರ ಸೀನಪ್ಪ ಬಂದ್ರೆ ಏನ್ರಿ ಮಾಡೋದು? ನೋಡಮ್ಮ, ನಾನು ಹೊರಗಡೆಯಿಂದ ಬರ್ತೀನಿ ಅಂತ ಆಗಿದ್ರೆ ಅವನು ಮನೆಗೆ ಬೀಗ ಆಗ್ತಾ ಇದ್ದ. ನಮ್ಮ ಮನೆ ಒಳಗಡೆ ಕೂತಿದ್ದಾನಲ್ಲ, ಅದು ಹೆಂಗ್ ಬೀಗ ಆಗ್ತಾನ ಅವನು? ಪುಣ್ಯಾತ್ಮ, ಹೆಂಡತಿ ಬಂದೇಕಿನಿ ಅದೇನೋ ಕೇಳ್ತೀನಿ ಅಂದಿಲ್ಲ, ಕೇಳೋ. ಅದನ್ನ ಯಾಕ್ರೆ ಒಳ್ಳೆ ಸ್ಪ್ರೇ ಮಾಡ್ಬಿಟ್ಟು ಹೇಳ್ತೀರಾ? ಕೇಳ್ತೀರ್ರಿ. ಆಶಾ, ಸಮಾಧಾನ ಮಾಡೆ. ಇದು ಇವತ್ತು ಸಂಬಳ ಬರುತ್ತೆ ಅಂದಿದ್ದೆ ಅಲ್ವೇ ನೀನು? ಬಂತ ಕೊಡು ಕೊಡು. ಯಾಕೆ ಕೊಡಲ್ಲ? ಪೇಪರ್ ನಲ್ಲಿ ಒಂದು ವಾರದಿಂದ ಕೊಡ್ತಾ ಇದ್ದಾರೆ ಕೋಟಾ ನೋಟ್ ಹಾವಳಿ ಜಾಸ್ತಿ ಆಗಿದೆ ಅಂತ. ಕಮಿಷನರ್ ಕೈಲೇ 1000 ರೂಪಾಯಿ ಕೋಟಾ ನೋಟ್ ಸಿಕ್ಕಿದಂತೆ. ಹುಡುಕಾಡ್ತಾ ಇದಾರೆ ಕಳ್ರನ್ನ. ಕೊಡ, ಇಲ್ಲಿ ಚೆಕ್ ಮಾಡ್ಕೊಡ್ತೀನಿ. ಕೊಡು. ಕೋಟಾ ನೋಟ್ ಯಾವ್ದು ಅಂತ ಗೊತ್ತಾಗೋದು ಇಂಥ ಕೋಟಾ ನನ್ನ ಮಕ್ಕಳಿಗೆ ಕೊಡು. ನೋಡ್ರಿ, ತಗೊಳ್ಳಿ, ಚೆಕ್ ಮಾಡಿ ಸರಿಯಾಗಿ ವಾಪಸ್ ಕೊಟ್ಬಿಡಿ. ನಂಗೆ ಕೋಟ ನೋಟ್ ಇದ್ರೆ ಹೇಳ್ಬಿಡಿ, ನಾನು ಈಗಲೇ ಹೋಗಿ ಬೇರೆ ವಾಪಸ್ ಇಸ್ಕೊಂಡ್ ಬರ್ತೀನಿ. ಆ ತೊಂದ್ರೆನೆ ನೀನು ಕೊಡಲ್ಲ ಕಳ್ಸುಮ್ರೆ. ಸ್ವಾಮಿ, ನಾನು ಕರ್ಕೊಂಡೋಗ್ಬಿಟ್ಟು ಕರ್ಗ ತೋರಿಸ್ಬಿಟ್ರಲ್ರಿ. ತೋಡ್ರಿ ನಿಮ್ ಬಡ್ಡಿ ದುಡ್ಡು ಹೋಗಿ. ದುಡ್ಡು ಯಾಕ್ರಿ ಅವ್ರು ಕೊಟ್ರಿ? ನಾ ಕೊಟ್ಟಿರೋ ಸಾಲಕ್ಕೆ ಬಡ್ಡಿ ಕಣಮ್ಮ. ಹೀಗೆ ತಿಂಗಳ ಬಡ್ಡಿ ಕೊಡ್ತೀನಿ ಅಂದಕ್ಕೆ ನಾನು ಅವನಿಗೆ ಸಾಲ ಕೊಟ್ಟಿದ್ದು. ಇಲ್ಲ ಅಂದಿದ್ರೆ ಎಲ್ಲಿರ್ಬೇಕೋ ಅಲ್ಲಿರ್ತಿದ್ದ ಮಗ. ಬಡ್ಡಿ ಮಗ. ಒಳ್ಳೆಯ ಬರೋ ತಿಂಗಳು ಇದೇ ಡೇಟಿಗೆ ಬರ್ತೀನಿ. ಹಿಂಗೆ ಬಡ್ಡಿನ ರೆಡಿ ಮಾಡಿ ಇಟ್ಕೊಂಡಿರು, ಗೊತ್ತಾಯ್ತಾ? ಬರ್ಬೇಡಿ. ನೀವು ಮುಂದಿನ ಸಲ ಬಂದ್ರೆ ನಿಮ್ಗೆ ಇಲ್ಲಿ ದುಡ್ಡು ಸಿಗಲ್ಲ.
ಬೂದಿ ಸಿಗತ್ತೆ, ಅದು ನಮ್ಮೆಲ್ರು ಹೇಳಿದ ಬೂದಿ ಸಿಗತ್ತೆ. ಈ ಸೀನಪ್ಪನವ್ರೆ ಈ ದುಡ್ಡುಗೋಸ್ಕರ ನನ್ ದಿನ ಆಗ್ಲೂ ಬಿಸಿಲಲ್ಲಿ ಬೀದಿ ಅಲ್ದು ಮನೆ ಮನೆ ಮುಂದೆ ನಿಂತು ಗೋಗರ್ದು ಕಾಸ್ಮೆಟಿಕ್ಸ್ ನ ಮಾರಿ ಇಷ್ಟು ಸಂಪಾದನೆ ಮಾಡ್ತೀನ್ರಿ. ಹೆತ್ತಿರೋ ಮಗು ಕಟ್ಕೊಂಡಿರೋ ಗಂಡನ್ ಹೊಟ್ಟೆ ತುಂಬಿಸಿ ಜೀವ ಇಡೀ ಮಾಡ್ಕೊಂಡು ಬದುಕ್ತಾ ಇದೀವಿ ನಾವು. ಅದನ್ನ ನೀವು ಒಂದೇ ಸಲ ಈಗ ಕಿತ್ಕೊಂಡು ಹೋಗ್ಬಿಟ್ರೆ ನಾವ್ ಹೊಟ್ಟೆಗೆ ಏನ್ರಿ ತಿನ್ಬೇಕು? ನೋಡಿ, ಒಂದ್ ಕೆಲ್ಸ ಮಾಡಿ, ನೀವು ದಿನ ದಿನ ಸಾಯಕ್ ನಮ್ ಕೈಲಿ ಆಗಲ್ಲ. ಅದ್ರಲ್ಲಿ 100 ರೂಪಾಯಿ ಒಂದ್ ನೋಟ್ ಕೊಟ್ಬಿಡ್ರಿ, ವಿಷ ತಗೊಂಡು ನೀವು 3 ಜನನು ಸತ್ತೋಗ್ತೀವಿ. ಜೋರು ಸಾಯಕ್ ಇಷ್ಟ ಇಲ್ದಂದ್ರೆ ನೀವು ನಿಮ್ ಜೊತೆ ಕರ್ಕೊಂಡೋಗಿ ಜೈಲೋಗಲ್ಲೋ ಏನ್ ಮಾಡಿಸ್ತೀರೋ ಮಾಡಿ. ನೋಡಕ್ ನಾನು ನನ್ ಮಗು ಇರಲ್ವಲ್ಲ. ಹೋಗಿ ಇಲ್ಲಿಂದ, ಹೋಗಿ ನೀವು. ಸಾಯಿ ಮಾತಾಡ್ಬೇಡಮ್ಮ. ತಗಮ್ಮ, ನೀನು ಕಷ್ಟಪಟ್ಟು ದುಡ್ದನ್ನ ನಾನು ಬಡ್ಡಿ ಅಂತ ತಗೊಂಡು ಹೋಗಿ ಯಾವ ಮಹಾಲ್ ಕಟ್ಟಮ್ಮ. ನೀನ್ ನೋಡಿದ್ರೆ ಸತ್ತೋಗಿರು ನನ್ನ ಮಗಳು ಜ್ಞಾಪಕ ಬರ್ತಾಳೆ. ನೋಡಯ್ಯ, ನೀನೇ ದುಡ್ದು ನೀನೇ ನನ್ನ ಸಾಲ ತೀರ್ಸ್ಬೇಕು, ಗೊತ್ತಾಯ್ತಾ? ಹೆಂಡತಿ ಹತ್ರ ದುಡ್ಡಿದೆ ಅಂತ ಕಿತ್ಕೊಂಡು ಹೋಗಿ ಇನ್ನೊಬ್ರು ಸಾಲ ತೀರ್ಸ್ಬೇಡ. ಹಾಗೇನಾದ್ರು ಮಾಡಿದ್ರೆ ದೊಡ್ಡ ಕರ್ಗ ತೋರಿಸ್ಬಿಡ್ತೀನಿ ನಿನ್ಗೆ. ಬರ್ತೀನಿ. ಸರ್, ಅಮ್ಮ, ಅಮೃತ.